ನೋಡಿ ಸರ್, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮಗೇನು ಉಪಯೋಗ ಇಲ್ಲ. ಅಭಿವೃದ್ಧಿ ಮಾಡ್ಯಾರ ಸರ್ ಅವರು, ಅಭಿವೃದ್ಧಿ ಮಾಡಿ ಬಸ್ನಾಗ ಹತ್ತಿ ಬಿಟ್ರೆ ಐತಲ್ಲ ಬರೀ ಹೊಡೆದಾಟ. ಇವತ್ತು ಮನುಷ್ಯನ ಸರ್ಕಾರ ಆಳಿದ ಮೇಲೆ ಏನು ಮಾಡ್ಬೇಕು ಅವನಿಗೆ ಗೊತ್ತಾಗಬೇಕು. ಇವತ್ತು ಅಮಾಯಕರು ಎಲ್ಲರೂ ಕೊಲೆ ಆಯ್ತು, ರೇಪ್ ಆಯ್ತು, ಏನು ಮಾಡಿದ್ದಾರೆ? ಅಮಾಯಕ ಆಗಿತ್ತು. ಒಬ್ಬ SP ಮಾತಾಡಬೇಕಾದ್ರೆ ಒಂದು ಗೌರವ ಕೂಡ ಕೆಪಾಸಿಟಿ ಇದೆ ಅವನಿಗೆ. ಮಕ್ಕಳಕ್ಕೆ ಹೋಗಿದ್ದಾನ ಅವನು, ಮಕ್ಕಳಕ್ಕೆ ಅದೇ ಎಲ್ಲ ನಾನೆಲ್ಲ ನನ್ನ ಮಗನಾಗಿದ್ರೆ ಕೆರಾತ ಹೊಡಿತಿದ್ದೆ ಅವನಿಗೆ. ಒಬ್ಬ SP ಗೌರವ ಇಲ್ಲ ಸರ್. ಜನಗಳ ಕಷ್ಟ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಓಟ್ ಕೇಳಕ್ ಬಂದಾಗೈತಲ್ಲ ಖಾಲಿ ಬೀಳ್ತಾರೆ ಸರ್. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ರೈತಲ್ಲ ಸರ್, ಕುಡಿಯೋ ನೀರು ಆಳ ಬಿಸಿಲು ನಮಗೆಲ್ಲ ವಿಷಯ, ಕುಡಿಯೋ ನೀರು ಸಂಬಂಧ ಇಷ್ಟ ಆಗುತ್ತೆ. ಅವನ ಸರ್ಕಾರ ಇನ್ನೊಂದು 10 ವರ್ಷ ಸರ್ಕಾರ ಇತ್ತಪ್ಪ ಅಂದ್ರೆ ನಾವೆಲ್ಲ ನಿರ್ನಾಮ. ಅವ್ನು ಬರ್ಲಿ, ನಾನು ಕೊಲೆ ಮಾಡಿ ಬರ್ಲಿ, ಅವನು ಎದುರಿಗೆ ಹೇಳ್ತೀನಿ ರೀ ಸರ್, ಎದುರಿಗೆ ಹೇಳ್ತೀನಿ ನಾನು. ಅಂಗವಿಕಲರಿಗೆ, ಕುಂಡ್ರಿಗೆ, ಅನಾಥಾಶ್ರಮಗಳಿಗೆ, ಬಡವರಿಗೆ, 60 ವರ್ಷ ಆದವರಿಗೆ ಇವತ್ತು ಫ್ರೀ ಬಸ್ ಮಾಡಿದ ಮೇಲೆ ಹೆಂಗಸರು ಮನೆ ಮಾತೇ ಕೇಳ್ತಿಲ್ಲ. ಯಾವ ಬೇಕು ದುಡ್ಡು? ಇವತ್ತು ಭಿಕ್ಷಣ ಕೂಡ ಒಂದು ಭಿಕ್ಷಣಕ್ಕೆ ಹತ್ರ 1 ಕೋಟಿ ರೂಪಾಯಿ ಇದೆ. ಒಬ್ಬ ಮನುಷ್ಯ 1,000 ಕೋಟಿ ಹೊಡೆಯವನು. ಇವನು ಪುಟ್ಟಗೋಸಿ 2,000 ರೂಪಾಯಿಗೆ ಹೆಂಗಸರು ಮನೆ ಮಾತೇ ಕೇಳ್ತಿಲ್ಲ. 2,000 ರೂಪಾಯಿ ಕೊಟ್ಟ ಮೇಲೆ ಕೂಲಿ ಮಾಡೋಣ 5 ರೂಪಾಯಿ ಟೀ ಮಾಡ್ತೀವಿ ಸರ್. ನಾನು 5 ರೂಪಾಯಿ ಟೀ ಮಾಡ್ತೀನಿ ಸರ್. ನಾನು ಇವತ್ತು BJP ಸರ್ಕಾರ ಬಂದೈತಲ್ಲ, ಒಂದು ವಾರ ಟೀ ಫ್ರೀ ಕೊಡ್ತೀವಿ ಸರ್. ಕರ್ನಾಟಕ BJP ಸರ್ಕಾರ ಬರಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು. ನಾವೆಲ್ಲ ನೀರಿನಾಗ ಊಟ ಮಾಡ್ತೀವಿ ಸರ್. ನೋಡಿ ಸರ್, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮಗೇನು ಉಪಯೋಗ ಇಲ್ಲ. ಫ್ರೀ ಬಸ್ ಮಾಡಿ ಮೇಲೆ ಪ್ರತಿಯೊಂದು ಒಬ್ಬರಿಗೆಲ್ಲ ತೊಂದರೆನೇ. ಎಲ್ಲ ಫ್ರೀ, ಕರೆಂಟ್ ಫ್ರೀ ಮತ್ತು ಬಸ್ ಫ್ರೀ ಎಲ್ಲ ಮಾಡಿದ ಮೇಲೆ ಜನಗಳಿಗೆ ಏನು ಹೆಲ್ಪ್ ಆಗಿಲ್ಲ. ಅಭಿವೃದ್ಧಿ ಮಾಡ್ಯಾರ ಸರ್ ಅವರು, ಅಭಿವೃದ್ಧಿ ಮಾಡಿ ಎಲ್ಲರಿಗೂ ಫ್ರೀ. ನನಗೂ ಫ್ರೀ, ನಮ್ಮ ಮನೆಯವ್ರಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಬಸ್ನಾಗ ಹತ್ತಿ ಬಿಟ್ರೆ ಐತಲ್ಲ ಬರೀ ಹೊಡೆದಾಟ. ಇವತ್ತು ಧಾರವಾಡ ಒಬ್ಬ ಮನೆ ಬಿಟ್ಟು ಹೋದವಳು ಇನ್ನೋರಿಗೆ ಮನೆಗೆ ಬಂದು ಇನ್ನೊಂದು ಮದುವೆ ಬಿಟ್ಟವನು. ಮನುಷ್ಯನ ಸರ್ಕಾರ ಆಳಿದ ಮೇಲೆ ಏನು ಮಾಡ್ಬೇಕು ಅವನಿಗೆ ಗೊತ್ತಾಗಬೇಕು. ಏನು ಮಾಡಬೇಕು ಅವನಿಗೆ ಸರ್ಕಾರ ಕೊಟ್ಟರೆ ನಾವು ಅವ್ನು ಏನು ಮಾಡೋಕ್ಕಂತ ಗೊತ್ತಿಲ್ಲ. ಎಲ್ಲ ಫ್ರೀ. ಇವತ್ತು ಅಮಾಯಕರು ಎಲ್ಲರೂ ಕೊಲೆ ಆಯ್ತು, ರೇಪ್ ಆಯ್ತು, ಏನು ಮಾಡಿದ್ದಾರೆ? ಅಮಾಯಕ ಆಗಿತ್ತು. BJP ಸರ್ಕಾರ ಇದ್ದಾಗ 24 ಗಂಟೆ 24 ಒಳಗಡೆ ಹಂಗೆ ಅರೆಸ್ಟ್ ಮಾಡಿಬಿಡೋರು ಅವರು. ಅಮಾಯಕ ಆಗೈತೆ. ಅಮಾಯಕ ಏನು ಅಮಾಯಕ? ನೀನು ಒಂದು ವೀಡಿಯೋಗಾರು ಮಾತಾಡಿದ್ದೀರಾ, ಒಂದು TV ಹಿಂಗೆ ಆಗೈತೆ ಅಂತೇಳಿ. ತಮಿಳ್ನಾಡಿಗೆ ಒಂದು ಮೊನ್ನೆ ಮೈಸೂರಿಗೆಲ್ಲ ಇದಾಯಿತು, ಫಂಕ್ಷನ್ ಆಯಿತು. ಒಬ್ಬ SP ಮಾತಾಡಬೇಕಾದ್ರೆ ಒಂದು ಗೌರವ ಕೊಡೋ ಕೆಪಾಸಿಟಿ ಇದೆ ಅವನಿಗೆ. ಗೌರವ ಕೊಡೋ ಕೆಪಾಸಿಟಿ. ಮಕ್ಕಳಕ್ಕೆ ಹೋಗಿದ್ದಾನ ಅವನು, ಮಕ್ಕಳಕ್ಕೆ ಅದೇ ಎಲ್ಲ ನಾನೆಲ್ಲ ನನ್ನ ಮಗನಾಗಿದ್ರೆ ಕೆರಾತ ಹೊಡಿತಿದ್ದೆ ಅವನಿಗೆ. ಒಬ್ಬ SP ಗೌರವ ಇಲ್ಲ ಸರ್ ಅವನಿಗೆ, ರೆಸ್ಪೆಕ್ಟ್. ಸರ್ಕಾರ ಮಾಡುವುದು ಹೆಂಗಪ್ಪ ಅಂದರೆ, ಸರ್ಕಾರ ಮಾಡೋ ಒಂದು ಮಾತಿನ ಲೆವೆಲ್ ಬೇಕು. ಸರ್ಕಾರ ಸೀಟ್ಗೆ ಇವನು ಸಹ ಡೆಲ್ಲಿ ಹೋಗ್ತಾನೆ, ಅವನು ಸಹ ಡೆಲ್ಲಿ ಹೋಗ್ತಾನೆ, 20 ಸತಿ ಡೆಲ್ಲಿ ಹೋಗ್ತಾನೆ, 20 ಸತಿ ಡೆಲ್ಲಿ ಹೋಗ್ತಾನೆ. ಅಮಾಯಕರು ಏನಾಗಿದೆ? ಜನರ ಕಷ್ಟಪಟ್ಟು ಜನಗಳ ಕಷ್ಟ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ. ಜನಗಳ ಕಷ್ಟ ಅರ್ಥ ಮಾಡ್ಕೊ. ಸರ್ಕಾರ ಓಟ್ ಕೇಳಕ್ಕಾರ ಕೈ ಮುಗಿತಾನೆ. ಏನಾರ ಸರ್ ML ಹತ್ರ ಹೋಗ್ರಿ ನೀವು. ML ಹತ್ರ ಡೆಲ್ಲಿಗೆ ಹೋಗಿದ್ದಾರೆ, ಅಮೆರಿಕ ಹೋಗಿದ್ದಾರೆ, ಲಂಡನ್ ಒಳಗಡೆ ಊಟ ಮಾಡ್ತಿದ್ರೆ ನಮ್ಮನ್ನು ಕಷ್ಟ ಓಟ್ ಕೇಳಕ್ ಬಂದಾಗೈತಲ್ಲ ಖಾಲಿ ಬೀಳ್ತಾರೆ ಸರ್. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ರೈತಲ್ಲ ಸರ್, ಕುಡಿಯೋ ನೀರು ಆಳ ಬಿಸಿಲು ನಮಗೆಲ್ಲ ವಿಷಯ, ಕುಡಿಯೋ ನೀರು ಸಂಬಂಧ ಇಷ್ಟ ಆಗುತ್ತೆ. ಅವನ ಸರ್ಕಾರ ಇನ್ನೊಂದು 10 ವರ್ಷ ಸರ್ಕಾರ ಇತ್ತಪ್ಪ ಅಂದರೆ ನಾವೆಲ್ಲ ನಿರ್ನಾಮ. ಮೋದಿ ಪ್ರಧಾನಿ ಆಗೋವಾಗ ಮೋದಿ ಸರ್ಕಾರಗೆ ನಾನು 5 ರೂಪಾಯಿ ಟೀ ಮಾಡ್ತೀನಿ ರೀ. ಅವ್ನು ಬರಲಿ, ನಾನು ಕೊಲೆ ಮಾಡಿ ಬರಲಿ, ಅವನು ಎದುರಿಗೆ ಹೇಳ್ತೀನಿ ರೀ ಸರ್, ಎದುರಿಗೆ ಹೇಳ್ತೀನಿ ನಾನು. ಅಮಾಯಕರ ದೃಷ್ಟಿಯಿಂದ ಪ್ರತಿನಿತ್ಯ ಅವನು ಕಷ್ಟ ವಿಚಾರ ಮಾಡಬೇಕು. ಏನು ಸರ್ಕಾರ ಮಾಡ್ತಾನೆ ಅವನು? 20 ಸತಿ ಹೋಗ್ತಾನೆ ಡೆಲ್ಲಿಗೆ. ಈ DK ಶಿವಕುಮಾರಮ್ಮ ಸತಿ ಹೋಗ್ತಾನೆ, ಅವನು ಸಿದ್ದರಾಮಯ್ಯ ಒಂದು 20 ಸತಿ ಹೋಗ್ತಾನೆ. ಸೀಟ್ ನನ್ನ ಮನೆ 100 ಸೀಟ್ ಅದಾವೆ ಸರ್, 100 ಸೀಟ್ ಅದಾವೆ. 100 ಬರಲಿ, ಅವ್ನು ಕೂತ್ಕೊಳ್ಳಿ ಸೀಟಿಗೋಸ್ಕರ. ನನ್ನ ಮನೆ ಡಿನ್ನರ್, ನನ್ನ ಮನೆಗೆ ಡಿನ್ನರ್, ಅವನು ಅದೇ ಇವ್ನು ಡಿನ್ನರ್. ಸರ್ಕಾರ ಆಳಿದ ಮೇಲೆ 4 ಜನಕ್ಕೆ ಸರ್ ಫ್ರೀ ಏನು ಮಾಡ್ಬೇಕು ಸರ್? ನಿಮ್ಮ ಪ್ರಕಾರ ಫ್ರೀ ಅಂಗವಿಕಲರಿಗೆ, ಕುಂಡ್ರಿಗೆ, ಅನಾಥಾಶ್ರಮಗಳಿಗೆ, ಬಡವರಿಗೆ, 60 ವರ್ಷ ಆದವರಿಗೆ. ಇವತ್ತು ಫ್ರೀ ಬಸ್ ಮಾಡಿದ ಮೇಲೆ ಹೆಂಗಸರು ಮನೆ ಮಾತೇ ಕೇಳ್ತಿಲ್ಲ ರೇ. ಗಂಟು ಮುಟ್ಟಿ ಇವತ್ತು ಬಂದ ಇನ್ನೊಂದು ಹಂಗ ಹೋಗ್ತಾರೆ. ಯಾರಿಗೆ ಹೇಳಿ ಸರ್ ಫ್ರೀ ಬಸ್? ಏನು ಅಭಿವೃದ್ಧಿ ಮಾಡಿದ? ಇಡೀ ಕರ್ನಾಟಕದೊಳಗಡೆ ನಮ್ಮ BJP ಸರ್ಕಾರ ಇದ್ದಂಗೆ ಇತ್ತು, ಕುಮಾರಸ್ವಾಮಿ ಸರ್ಕಾರ ಇದ್ದಂಗಿತ್ತು, ನಮ್ಮ ಯಡಿಯೂರಪ್ಪ ಸರ್ಕಾರ ಹೆಂಗಿತ್ತು? 24 ಗಂಟೆ ಒಳಗಡೆ 24 ಅವರ್ ಅರೆಸ್ಟ್ ಮಾಡಿಬಿಡ್ರ ಅವ್ರನ್ನ. BJP ಪಕ್ಕ ಬರೋದು ಸರ್. BJP ನಮ್ಮಂತ ಅಮಾಯಕರು ಕೂಲಿ ಮಾಡೋಣ 5 ರೂಪಾಯಿ ಟೀ ಮಾಡ್ತೀನಿ ಸರ್. ನಾನು 5 ರೂಪಾಯಿ ಟೀ ಮಾಡ್ತೀನಿ ಸರ್. ನಾನು ಇವತ್ತು BJP ಸರ್ಕಾರ ಬಂದೈತಲ್ಲ, ಒಂದು ವಾರ ಟೀ ಫ್ರೀ ಕೊಡ್ತೀನಿ ಸರ್. ಇವತ್ತು ನಾನು ಅಮಾಯಕ ಬರಲಿ, ಅವನು ನನ್ನ ಭರವಸರ ಹತ್ರ ಕೋಡಿ ರಂಗನಹಳ್ಳಿ ಮಠ ಬಸಯ್ಯನವ್ರ ಮಗ ಹಿಂಗೆ ಮಾತಾಡಿ ಹುಡ್ಕೊಂಡ್ ಬರಲಿ ಸರ್. ಅವರು ಸರ್ಕಾರ ಆಳಿ ಮೇಲೆ ನೀತಿ ನಿಯತ್ತು ಧರ್ಮ ಅಮಾಯಕರ ಮೇಲೆ ಹೋರಾಡಬೇಕು. ಅಮಾಯಕರು ಏನಾಯ್ತಪ್ಪ ಕೈ ಮುಗಿ ಮಾಡ್ತಾನೆ ಓಟಿಗೋಸ್ಕರ ಮನೆ ಮಕ್ಕಳಿಗೆ. ಈ ಕೈ ನಾಲ್ಕು ದಬ್ಬಲೆ ವಾಚ್ಮನ್ ನಡಿ ಅಂತಾನೆ. ಯಾವ ಬೇಕು ಸರ್ ದುಡ್ಡು? ಇವತ್ತು ಭಿಕ್ಷಣ ಕೂಡ ಒಂದು ಭಿಕ್ಷಣಕ್ಕೆ ಹತ್ರ 1 ಕೋಟಿ ರೂಪಾಯಿ ಐತೆ. ಒಬ್ಬ ಮನುಷ್ಯ 1,000 ಕೋಟಿ ಹೊಡೆಯವನು. ಇವನು ಪುಟ್ಟಗೋಸಿ 2,000 ರೂಪಾಯಿಗೆ ಹೆಂಗಸರು ಮನೆ ಮಾತೇ ಕೇಳ್ತಿಲ್ಲ. 2,000 ರೂಪಾಯಿ ಕೊಟ್ಟ ಮೇಲೆ 2,000 ರೂಪಾಯಿ ಕೊಡಿ ಹೆಂಗಸರು ಮಾತೇ ಕೇಳ್ತಿಲ್ಲ ಸರ್. ಕರ್ನಾಟಕ BJP ಸರ್ಕಾರ ಬರಬೇಕು.
ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು. ನಾವೆಲ್ಲ ನೀರಿನಾಗ ಊಟ ಮಾಡ್ತೀವಿ ಸರ್. ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಬಡವರ ಸೈಕಲ್ ಕೊಟ್ಟರು. ಮತ್ತೆ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಕೆರೆಗೆಲ್ಲ ನೀರು ತುಂಬಿರು ಸರ್. ಕೆರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೆರೆ ನೀರು ಬಂತು. ಇವತ್ತು ದನ ಕರ ಎಲ್ಲ ಹೋದು ನೀರು ಕುಡಿತದವೆ. ಒಂದು ಪ್ರಾಣಿ ಪಕ್ಷಿ ಇರಿಬೆ ಸಮೇತ ಸಂಪೂರ್ಣ ಜೀವನ ಮಾಡ್ತವೆ. ನಮ್ಮ ಯಡಿಯೂರಪ್ಪ ಸರ್ಕಾರ ಬರಬೇಕು. ದೇವೇಗೌಡ ಮುಖ್ಯಮಂತ್ರಿ ಆಗತ್ತೆ. ನರೇಂದ್ರ ಮೋದಿ ಸರ್ ವೇದಕಾಯಿ ಅಂತಾರೆ ಸರ್, ದೇಶ ಕಾಯ್ತಾರೆ. ಅವ್ರು ಏನು ಹೇಳ್ತಾರೆ ಸರ್? ಅವರು ದೀಪಾವಳಿ ದಿವಸ ಓದಿ ನರೇಂದ್ರ ಮೋದಿ ಹೋಗಿ ನಿಮ್ಮ ಕಷ್ಟಕ್ಕೆ ನಾವಿದ್ದೀವಿ, ಅವ್ರಿಗೆ ಹೋಗಿ ಒಂದು ಸ್ವೀಟ್ ತಿನ್ನಿಸಿ ಒಂದು ಲೋಟ ನೀರು ಕೊಟ್ಟು ಬರ್ತಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಈ ಕಾರಣದ ಪ್ರಜೆ ಬರಬೇಕು. ಅಂಥ ವ್ಯಕ್ತಿ ಇರ್ಬೇಕು ಸರ್. ಅವರು ರಾಜಕಾರಣಿ ಮಾಡ್ಬೇಕಂದ್ರೆ ಅಂಥ ವ್ಯಕ್ತಿ ಇರಬೇಕು. ನರೇಂದ್ರ ಮೋದಿ ನಮ್ಮ ಲಂಡನ್ ಯಾವುದೋ ಸರ್, ನಿಮ್ಮ ಮಕ್ಕಳು ಯಾವುದೋ ವರದಕ್ಷಿಣೆ ಕೆಲಸ ಮಾಡಿದ್ರು. 121 ವಿಮಾನ ಬಿಟ್ಟು ನಮ್ಮ ಕರ್ನಾಟಕರನ್ನ ತಂದರು. ಯಾರು ತಂದ್ರು ಸರ್? ಇವನು ಕೇಳಿದ್ರೆ ಏನಾದ್ರು ಗೊತ್ತಾ? ಸಿದ್ದರಾಮಯ್ಯ ಸರ್. ಏನು ಬೇಡ ಸರ್, ಒಬ್ಬ ಎಸ್ ಪಿನ ಮಕ್ಕಳಕ್ಕೆ ಹೋಯ್ದಾನಂದ್ರೆ ಅವ್ನಿಗೆ ಎಷ್ಟು ತಾಕತ್ತಿರ್ಬೇಕು ಸರ್. ಅವನು ಸರ್ ಬೇಡ, ಅವನ ಬಗ್ಗೆ ಮಾತಾಡಿರೈತಲ್ಲ ಸರ್, ಇನ್ನು ಭಾಳ ಅದಾವೆ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.